ಮೈಲಾರಿ ನಮ್ಮ ಜೊತೆಗಿದ್ದಾರೆ. ಈಗ ಅವರಿಗೆ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಅನ್ನ ಚೆಕ್ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಮೆಡಿಕಲ್ ಚೆಕ್ಅಪ್ ಆಗಿರ್ತಕ್ಕಂಥದ್ದು. ಮೈಲಾರಿ ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರಿ, ಈಗ ಅಪ್ರಾಪ್ತ ಬಾಲಕಿ 15 ವರ್ಷದ 9 ತಿಂಗಳ ಬಾಲಕಿ ನಿಮ್ಮ ಮೇಲೆ ಒಂದು ಲೈಂಗಿಕ ದೌರ್ಜನ್ಯದ ಕೇಸನ್ನ ದಾಖಲು ಮಾಡಿದ್ದಾರೆ ಮತ್ತು ನಿಮ್ಮ ಸ್ನೇಹಿತರು 6 ಜನರ ಮೇಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಸರ್, ಈ ಇನ್ಸಿಡೆಂಟ್ನಾಗ ಎಷ್ಟೋ ಮಂದಿ ಕೈವಾಡದಾರಿ. ನಾ ಬೆಳೆದಿರ್ತಕ್ಕಂಥ ಬೆಳವಣಿಗೆ ಎಷ್ಟೋ ಮಂದಿ ಸಹಿಸಕ್ಕಾಗತ್ತಿಲ್ಲ. ಸುಮಾರು ಸರಿ ಸ್ಟ್ರಗಲ್ ಭಾಳ ಆಗ್ಯಾವ್ರಿ. ನಾನು ಈ ಸರ ನೇರವಾಗಿ ಅದೇನೋ ಸ್ಕ್ಯಾಮ್ ಮಾಡ್ರೆ ಅದರೊಳಗೆ ನಾವು ಸಿಕ್ಕಾಕೊಂಡಿವಿ. ಕಾನೂನು ಅದ ಸರ, ಕಾನೂನಾತ್ಮಕವಾಗಿ ನನಗೂ ಸಂವಿಧಾನ ಅನ್ನೋದದ ಸರ. ನನಗೂ ಹೋರಾಟ ಮಾಡ್ತೀನಿ ರೀ. ನಾನು ನಿರಪರಾಧಿ ಅಂತ ನಾನು ಸಾಬೀತು ಮಾಡ್ಕೋತೀನಿ ಸರ್. ಅವರು ಆರೋಪ ಮಾಡುವ ಪ್ರಕಾರ ಈಗಾಗಲೇ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗೈತಿ, ಅದನ್ನ ವಿಡಿಯೋ ದೃಶ್ಯೀಕರಣವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ. ಇದಾಗಿದ್ ನಿಜಾನಾ ಏನು ಸರ್? ಅದು ನಿಜ ಆಗಿದ್ರೆ ಕಾನೂನು ಅದ ಸರ್. ಕಾನೂನು ಮುಂದೆ ಯಾರು ದೊಡ್ಡರಲ್ರಿ. ಅದ ನಿಜ ಸಂಗತಿ ಆಗಿದ್ರೆ ಕಾನೂನಾತ್ಮಕವಾಗಿ ಅದೇನು ನಮ್ಮ ಕ್ರಮ ಇರುತ್ತೆ ಕ್ರಮ ಕೈಗೊಳ್ಳಿ ಸರ್.